ಪ್ರಿಪೇರ್ ಫಾರ್ ಯೋರ್ ವಾರ್. ಫಸ್ಟ್ ಸ್ಟೆಪ್, ಅ ಬೆಟರ್ ಲಾಯರ್. ನಿನ್ನ ಈ ಮಾಮೂಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಸ್ ಯೂಸ್ಲೆಸ್. ನನ್ಗೊಬ್ಬ ಒಳ್ಳೆ ಲಾಯರ್ ಬೇಕು ಬಾಯ್ ಪ್ರತಾಪ್. ಇದಾನೇ ಒಬ್ನು ನಮ್ಮ ಕಡೆ ಹುಡುಗ, ರಾಮ್ ಮೂಲ್ಚಂದ್ ಜೇಠ್ಮಲಾನಿ. ವಾಟ್ ಡು ಯು ವಾಂಟ್? ಐ ವಾಂಟ್ ಕಾವಸ್ ಮಾನಿಕ್ ಶಾ ನಾನಾವತಿ ಹಂಗ್ ಟಿಲ್ ಡೆತ್. ಹಿಂದೂ ಜೂರಿಯಲ್ಲಿ ಹೆಚ್ಚಿನ ಜನ ಹಿಂದೂಗಳು ಬೇಕು, ಆಗ್ಲಿಲ್ಲ ಅಂದ್ರೆ ಸಿಂಧಿ. ಇದ್ರ ಮಧ್ಯೆ ಧರ್ಮ ಯಾಕೆ ಬರ್ತಿದೆ? ಡಿಫೆನ್ಸ್ ಇಂದ ಓಕೆ ಇದೆ, ಪ್ರಾಸಿಕ್ಯೂಷನ್ ಒಪ್ಪಿದೆ. ಸೊ ಜ್ಯೂರಿ ಮೆಂಬರ್ಸ್, ನಿಮ್ಮೆಲ್ಲರಿಗೂ ಸುಸ್ವಾಗತ. 5 Hindus, 2 Parsis, 1 Christian, 1 Anglo-Indian. ರೂಸಿ ಕರಂಜಿಯಾ ಮ್ಯಾರಿಡ್ ದ ಮೀಡಿಯಾ ಟು ದ ಜುಡಿಷರಿ. ಒಬ್ಬ ಮರ್ಡರರ್ನ ವಿಕ್ಟಿಮ್ ಮಾಡಿದ್ದಾರೆ, ಮತ್ತೆ ಈ ಕೇಸ್ನ ಸ್ಕೆಡ್. ಮೈ ಲಾರ್ಡ್, ನಾನು ಯಾವಾಗೊಬ್ಬ ಪಬ್ಲಿಕ್ ಸರ್ವೆಂಟ್ನ ಯೂನಿಫಾರ್ಮ್ ಮತ್ತು ಸರ್ಕಾರಿ ಗನ್ ಜೊತೆ ನೋಡ್ತೀನೋ ನನಗೆ ಭಯ ಆಗುತ್ತೆ. ಈಗ ಅದೇ ಭಯ ಇವತ್ತು ನಮ್ಮ ದೇಶದ ಜನತೆಯ ನಡುವೆ ಒಂದು ಮುಖ್ಯ ಭಾಗವಾಗಿ ತುಂಬ ವೇಗವಾಗಿ ಹರಡ್ತಿದೆ. ಚಂದು ಅವರೇ, ಮೊದಲನೇ ಲೈನ್ ತುಂಬಾನೇ ಇಂಪಾರ್ಟೆಂಟ್. ಕಮಾಂಡರ್ ಕಾವಸ್ ನಾನಾವತಿ ಅವರು ವಸ್ತ್ರ ಮತ್ತು ಸರ್ಕಾರಿ ಗನ್ನ ಅವ್ರ ಪರ್ಸನಲ್ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ. ಪ್ರೇಮ್ ಆಹುಜಾ ಇಂದ ಬದಲಾ ತಗೊಳ್ಳೋದಕ್ಕೆ ನೇರವಾಗಿ ಅವ್ರ ಮನೆಗೆ ಹೋಗಿ ಅವನನ್ನ ಕೊಲೆ ಮಾಡಿದ್ದಾನೆ. ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ರಿಕ್ವೆಸ್ಟ್ ದಟ್ ಕಮಾಂಡರ್ ಕಾವಸ್ ಮಾಣಿಕ್ ಶಾ ನಾನಾವತಿ ಬಿ ಹಂಗ್ ಟು ಡೆತ್ ಫಾರ್ ದ ಕೋಲ್ಡ್ ಬ್ಲಡೆಡ್ ಬ್ರೂಟಲ್ ಮರ್ಡರ್ ಆಫ್ ಪ್ರೇಮ್ ಭಗವಾನ್ ದಾಸ್ ಆಹುಜಾ. ಇಟ್ ವಾಸ್ ಎ ಕ್ಯಾಲ್ಕುಲೇಟೆಡ್ ಆಕ್ಟ್ ಆಫ್ ರಿವೆಂಜ್. ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಕ್ಯೂಸಸ್ ಕಮಾಂಡರ್ ಕಾವಸ್ ನಾನಾವತಿ ಫಾರ್ having killed Prem Bhagwan Das Ahuja in an unfortunate incident caused by anger and provocation. ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಆಂಗರ್ ಪ್ರೊವೊಕೇಶನ್. ರಾಮ್ಯು ನಿನ್ನ ಸ್ಟೇಟ್ಮೆಂಟೇ ಬದಲಾಯಿಸಿದಾನೆ. He didn't just change my statement. He changed the case. ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ ನಿಮ್ಮ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. ಹೌ ಡು ಯು ಪ್ಲೀಡ್ ಕಮಾಂಡರ್? ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ Murder charges. ನಿಮ್ಮ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. Brutal murder. The fucking honorable husband killed my brother. He is not a killer. He is the hero. Soldier ಯಾವಾಗ್ಲಿದ್ರು ಬಾರ್ಡರ್ ಅಲ್ಲಿ ರೆಡಿ ಇರ್ತಾನೆ. ಎಲ್ಲರೂ ಯೋಚನೆ ಈ ಮಾಡಬೇಕು. ತರ ಇದ್ದಾಗ ನೀವೇನ್ ಮಾಡ್ತೀರಿ? Nation is family. ಈಸ್ ಆನ್ ದ ಥ್ರೆಟ್. ಹಿ ಕಿಲ್ಸ್. Any death. ಇವತ್ತು ನಮ್ಮ ದೇಶದ ಜನತೆಗೆ ಗೊತ್ತಾಗಬೇಕು. Prem loved me. ಆ ಬಿಳಿ ರಾಕ್ಷಸಿ ಮನೇಲೆ ಬಿದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ. ಮ್ಯಾರಿಟಲ್ ಸ್ಟೇಟಸ್ ಯಾವತ್ತು ಮಧ್ಯ ಬರುತ್ತೆ. ಡಿಫೆನ್ಸ್ ಅವರು ಸಿಲ್ವಿಯಾ ನಾನಾವತಿ ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದಾರೆ. My wife is not my property. Mean for his benefit. Objection, my lord. Save the image of my country. ಯಾರೋ ಒಬ್ಬರು ಮನೆ ಒಳಗ್ ನುಗ್ಗೋದು, ಅವ್ರ ಮೇಲೆ ಗುಂಡ್ ಹಾರಿಸೋದು ಇದು ಕಾನೂನಲ್ಲಿ ಇಲ್ಲ. You making a big mistake. Yes, she's lying. ನಾವು ನಿನ್ಗೋಸ್ಕರ ಅಲ್ದಿದ್ರು ನೀನು ಯೂನಿಫಾರ್ಮ್ ಬೆಲೆ ಕೊಡು. I want ಕಾವಸ್ ಮಾನಿಕ್ ಶಾ ನಾನಾವತಿ. How to death? ಒಳ್ಳೆ ಕಥೆನೇ ಹೇಳ್ಬಿಟ್ರು ಇವರು. Sir, what did Kavas say? Impatient. So impatient. Your generation. Guilty ಅಥವಾ ನಾಟ್ ಗಿಲ್ಟಿ ಇದನ್ನ ಕೇಸ್ ರಿಪೋರ್ಟಲ್ಲಿ ಬರೆದಿದ್ದಾರೆ, ಇಂಟರ್ನೆಟ್ಟಲ್ಲೂ ಬರೆದಿದ್ದಾರೆ, ಎಲ್ಲರೂ ಓದಿದ್ದಾರೆ. ನೀನು ಕೂಡ ಓದಿದ್ಯಾ ಇಲ್ವೋ? Yeah, of course, sir. Kavas said that... Point is not what Kavas said. The point is what happened before Kavas came to the court. So many players playing this game. Kavas was just a ball. ಕಾವಸ್ ನಾನು ನನಗೆ ಗೊತ್ತು ನೀವು ಯಾರು ಅಂತ. ಗುಡ್. ನೀವು ಇಲ್ಲೇನು ಮಾಡ್ತಿದ್ದೀರಾ?
ಐ ಆಮ್ ಹಿಯರ್ ಫಾರ್ ದ ಫೀಸ್ಟ್. ನಿನಗಾಗಿ ಮಾಡ್ತಾ ಇದ್ದೀನಿ. ನಾಳೆ ಆಫ್ಟರ್ ಆಲ್ ದೇಶದ ನಾಯಕ ಮನೆಗೆ ಬರ್ತಾ ಇದ್ದಾನೆ. ಅವನಿಗೊಂದು ಒಳ್ಳೆ ಔತಣ ಕೊಡಬೇಕು ಅಲ್ಲೋ ಮತ್ತೆ. ನಾನು ಮನೆಗೆ ಬರ್ತಾ ಇಲ್ಲ. ಬಿಕಾಸ್ ಯು ಆರ್ ಗಿಲ್ಟಿ. ನೀನು ಕೊಲೆ ಮಾಡಿದ್ದೀಯ. ಬಟ್ ಯು ಸ್ಟಿಲ್ ನೀಡ್ ದ ಫೀಸ್ಟ್ ಬಿಕಾಸ್ ಯು ಗಾಟ್ ಟು ಫೀಡ್ ದ ಬೀಸ್ಟ್. ರಬಿಶ್. ಎಕ್ಸೆಪ್ಟೆಡ್ ಕಾವಾಸ್. ನಿನ್ನೊಳಗೂ ಒಂದು ಬೀಸ್ಟ್ ಇದೆ. ಇಟ್ ಟುಕ್ ಯು 20 minutes ಗೋ ಟು ದ ನೆವಲ್ ಬೇಸ್ ಅಂಡ್ ಪಿಕ್ ಅಪ್ ಯುವರ್ ಓನ್ ಗನ್ ಅಂಡ್ ದೆನ್ ಗೋ ಟು ಶೂಟ್ ಯುವರ್ ವೈಫ್ಸ್ ಲವರ್. ನೀನೇನಕ್ಕದು ಮಾಡಿದೆ? ಯಾಕಂದ್ರೆ ನಾವು ಗಂಡಸರು ಇದನ್ನೇ ಮಾಡೋದು. ಯಾರಾದರೂ ನಮ್ಮ ವಸ್ತುನ ಅಪಹರಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಏನು ಮಾಡ್ತೀವಿ? ವಿ ಕಿಲ್ ದ ಬಾಸ್ಟರ್ಡ್. ನೇವಿಯಲ್ಲೂ ಇದನ್ನೇ ಹೇಳ್ತಾರಲ್ವಾ, ಗೋ ಅಂಡ್ ಕಿಲ್ ದ ಎನಿಮಿ ಹೂ ಇಸ್ ಟ್ರೈಂಗ್ ಟು ಗ್ರ್ಯಾಬ್ ಯುವರ್ ಲ್ಯಾಂಡ್. ಮತ್ತೆ ಪ್ರೇಮ್ ನಿನ್ನ ಪ್ರಾಪರ್ಟಿನ ಆಕ್ರಮಿಸಿದ. ಸೆಲ್ವಿಯಾ ನನ್ನ ಪ್ರಾಪರ್ಟಿ ಅಲ್ಲ, ಅವಳು ನನ್ನ ಹೆಂಡತಿ. ಮತ್ತವ್ ನಿನ್ನ ಹೆಂಡತಿ ಜೊತೆ ಮಲ್ಕೊಂಡ. ನಾನು ನನ್ನ ಅರ್ಥ ಮಾಡ್ಕೋತೀನಿ ಕಾವಾಸ್, ಯಾಕಂದ್ರೆ ನನ್ನ ಮನಸ್ಥಿತಿನೂ ಅದೇ. ಆ್ಯಂಡ್ ಐ ಕ್ಯಾನ್ ಪ್ರಾಮಿಸ್ ದ ಬೀಸ್ಟ್ ಇಸ್ ನಾಟ್ ಗಿಲ್ಟಿ. ಬಿಲೀವ್ ಇಟ್. ಇದರಿಂದ ತುಂಬ ಜನರನ್ನು ಉಳಿಸ್ಬೋದು. ದರ್ ಇಸ್ ಅ ಡೋರ್. ಪ್ಲೀಸ್ ಲೀವ್. ಒಂದ್ಸರಿ ಯೋಚನೆ ಮಾಡಿ ಕಾವಾಸ್. ಯು ಹ್ಯಾವ್ ಎ ಗುಡ್ ಡೇ. ಇಟ್ಸ್ ಅಮೇಝಿಂಗ್ ರೈಟ್? The beer? ಗಾಡ್. ಅದೇನು ಅಂದರೆ ನಾನು ಇಷ್ಟಪಟ್ಟವಳು ತುಂಬ ಕಾಲದ ನಂತರ ಸಿಕ್ಕಿದ್ದಾಳೆ. ಆದರೆ ಎಲ್ಲ ಒಳ್ಳೆ ವಿಷಯಗಳು ಎಂಡ್ ಆಗೋದಿಲ್ಲ. ನನ್ನ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. Well, you still have this evening left. ಮತ್ತು ನಾನಿದರ ಲಾಭನ ಪಡ್ಕೋಬೇಕು ಅಂತ ಇದ್ದೀನಿ. How so? ನಿಮಗೆ ಕನ್ನಡನ ಕಲಿಸ್ತಾ? You think I need to learn second language? I mean, because you like me. I do. Mr. Nanavati? It's Nanavati. ಸರ್, ಒಪ್ಕೊಂಡ ಅವನು? ಹೋಪ್ಫುಲ್ಲಿ. ಸರ್, ಡ್ಯೂ ಯು ರಿಯಲಿ ಕೇರ್ ಅಬೌಟ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮ್ಲಿ? ಐ ಮೀನ್, ಜೈಲ್ವರೆಗೂ ಹೋದ್ರಲ್ಲ ಅವನ್ನ ಕನ್ವಿನ್ಸ್ ಮಾಡೋಕ್ಕೆ. ನಾನು ಕೇರ್ ಮಾಡೋದು ಏನಂದರೆ ಹೋಮಿ, ಕೇಸ್ ಮತ್ತು ಬ್ಲಡ್ಸ್. ಈ ಕೇಸು ಬೆಂಕಿ ಇದ್ದ ಹಾಗೆ ನಾನು ಬರೀ ತುಪ್ಪ ಹಾಕ್ತಾ ಇದ್ದೀನಿ. ಮರಿಬೇಡ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಇದರಲ್ಲಿ ಎಲ್ರಿಗೂ ಲಾಭ ಇದೆ. ನನಗೆ ಲಾಭ ಇದೆ, ಬ್ಲಿಡ್ಸ್ಗೆ ಲಾಭ ಇದೆ, ಕಾವಸ್ಗೆ ಲಾಭ ಇದೆ, ಕಾವಸ್ ಫ್ಯಾಮಿಲಿಗೆ ಲಾಭ ಇದೆ. ನಾವೀಗ ಎಲ್ಲಿಗಾದ್ರೂ ಹೋಗ್ತಾ ಇದ್ವಾ ಅಥವಾ ಇಲ್ವಾ? ಸಾರಿ ಸರ್. ಕಾಂಜಿ ಹೋದ್ರ? ಕೇಸ್ ಹೇಗೆ ನಡೀತಾ ಇವೆ? ಇವಾಗಷ್ಟೇ ಶುರು ಆಗಿದೆ ಅಪ್ಪ. ಪ್ರಾಬ್ಲಮ್ ಈ ಕೇಸಲ್ಲ. ಶೀತಲ್ ಹೇಳೋ ಪ್ರಕಾರ ಈ ಕೇಸ್ ನಾನು ತಗೊಳ್ಳೇಬಾರ್ದಿತ್ತು. ವಕೀಲ್ ಕೇಸ್ನ ಏನು ಮಾಡೋಕ್ಕಾಗುತ್ತೆ? ಖಂಡಿತ. ಮದುವೆ ಆದಮೇಲೂ ಕೂಡ ಅವನು ಹೀಗೆ ನಡೀತಾ ಇರ್ತಾನೆ. ಅವನು ಹುಟ್ಟುಗುಣ ಅಪ್ಪ, ನಿಮ್ಗೆ ಗೊತ್ತಿರಬೇಕು. ನೀವು ಎಕ್ಸ್ಪೀರಿಯನ್ಸ್ಡು. ಇಲ್ಲ ಅಪ್ಪ, ಮದುವೆ ಆದಮೇಲೆ ಅವ್ರು ಬರೀ ಪೇಂಟ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರನ್ನ ಮದುವೆ ಆಗ್ತಿರೋದು. ಕೇಳಿದ್ಯಾ? ಮಿಸ್ಟರ್ ಕಂಡಲವಾಲ, ನಿಮ್ಮನ್ನು ಯಾರೋ ನೋಡೋಕೆ ಬಂದಿದ್ದಾರೆ. ಇಲ್ಲಿ ಯಾರು ಬರ್ತಾರೆ? ಹಾಂ, ಕಾಲ್. ಮಿಸ್ಟರ್ ಕರಾಂಜಿಯಾ, ನೀವು ನಿಮ್ಗೆ ಹೆಂಗೆ ಗೊತ್ತು ನಾನು ಎಲ್ಲಿದ್ದೀನಂತ? ರೂಸಿ ನೋಸ್ ಎವ್ರಿಥಿಂಗ್. ಅದನ್ನೇ ಎಲ್ಲರೂ ಹೇಳೋದು. ನಿಮ್ಮ ತಂದೆ ಹೇಗಿದ್ದಾರೆ ಈಗ? ಕಮ್ ಟು ದ ಪಾಯಿಂಟ್ ಮಿಸ್ಟರ್ ಕರಾಂಜಿಯಾ. ಕಾವಸ್ ಮಕ್ಕಳ ಥರ ಆಡ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಪ್ಲೀಡ್ ಗಿಲ್ಟಿ ಆ್ಯಂಡ್ ಐ ವಾಂಟ್ ಯು ಟು ಕನ್ವಿನ್ಸ್ ಹಿಮ್ ನಾಟ್ ಟು ಪ್ಲೀಡ್ ಗಿಲ್ಟಿ.
ಮಿಸ್ಟರ್ ಕರಂಜಿಯ ನಾನೊಬ್ಬ ಲಾಯರ್, ಮೀಡಿಯೇಟರ್ ಅಲ್ಲ. ಇಫ್ ಯು ಪ್ಲೀಡ್ಸ್ ಗಿಲ್ಟಿ ನಾನೇನು ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಪ್ಲೀಡ್ಸ್ ನಾಟ್ ಗಿಲ್ಟಿ, ದೆನ್ ಐ ಅಶ್ಯೂರ್ ಯು ಐ ಶಾಲ್ ಗೋ ಆಲ್ ಗನ್ಸ್ ಪ್ಲೇಸಿಂಗ್. ಮತ್ತೆ ಪ್ರಶ್ನೆ ಅದೇ ಉಳ್ಕೊಳ್ಳುತ್ತೆ, ಹೌ ಡು ವಿ ಪ್ಲೇಸ್ ದ ಗನ್ಸ್? Just make sure Sylvia meets Kavas with the kids. Sylvia, I'm Vidya. I know who you are. Stay in the car. ನಾನಿಲ್ಲಿಗೆ ಮೀಮಿ ಫ್ರೆಂಡ್ ಆಗಿ ಬಂದಿದ್ದೀನಿ. ಮೊದಲು ಆ ಜಾಗದಲ್ಲಿ ನೀನಿದ್ದೆ. I have to go. I just have one question for you. Is Kavas pleading guilty tomorrow? I have no idea. Well, you should, Sylvia. Mimi's life is ended because of you. How are you so indifferent? Or did you never love Prem? Don't you dare say that. If you really did love him, then convince your husband to plead guilty tomorrow. My kids are waiting. Of course. It's so easy for you to run away. Just think about Mimi once. ಖಾವಸನ್ನ ಭೇಟಿ ಮಾಡಿ ಬಂದ್ರಾ? ಏನಂದ ಖಾವಸ್? ಏನ್ ಹೇಳ್ಬೇಕು ಅಂತಿದ್ದಾನೆ ನಾಳೆ ಕೋರ್ಟಲ್ಲಿ? ಕಾವಸ್ನ ಯಾವ ವಿಷಯದ ಬಗ್ಗೆ ಹೆಮ್ಮೆ ಇತ್ತೋ ಅದಕ್ಕೆ ಭಯ ಆಗ್ತಿದೆ. ನಿನಗೆ ಕಾವಸ್ನ ನೇಚರ್ ಚೆನ್ನಾಗಿ ಗೊತ್ತು. ಒಂದು ಸಾರಿ ಮನಸ್ಸಿಗೆ ಬಂದರೆ ಅದೇ ಮಾಡ್ತಾನೆ. ಹಾಗಾದ್ರೆ ನೀವು ಯಾಕೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ? ಅವನು ಒಬ್ಬನೇ ಮಗ ನನಗೆ. ಸಮಾಧಾನ ಮಾಡು. ಅವ್ರ ಬಾಸ್ಗಾದ್ರೂ ಹೇಳಬೇಕಿತ್ತು ತಾನೇ. ನಾವಾದರೂ ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಈಗಲೂ ನಾನೇ ಗಿಲ್ಟಿ ಅಂತಿದ್ದಾನೆ. ಐ ಆಮ್ ಸಾರಿ, ನಾನು ಅವನಿಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಸರ್, ರುಚಿ ಸಾಹೇಬ್ರು ಬಂದಿದ್ದಾರೆ. ಹಾಂ. ಹಲೋ ಮಾಣಿಕ್. ಹಲೋ ರುಚಿ. I want to talk to Sylvia. There. So, did you meet Kavas? How is he doing? Why don't you tell me? You seem to know more about us than we do. ನನಗೆ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತು. ದಟ್ ಆಲ್ ಐ ನೋ ದಟ್ ಹೀ ಈಸ್ ಆನ್ ಎ ಸೂಸೈಡ್ ಮೆಷಿನ್. ಮತ್ತೆ ಸೆಲ್ವಿಯಾ, ನೀನೊಬ್ಬಳೆ ಕನ್ವಿನ್ಸ್ ಮಾಡ್ಬೋದು ಕಾವಸ್ನ ನಾಟ್ ಟು ಪ್ಲೀಡ್ ಗಿಲ್ಟಿ. What makes you believe that I would do something like that? ಯಾಕೆಂದ್ರೆ ಇದು ನಿನ್ನ ಲಾಸ್ಟ್ ಚಾನ್ಸ್ ಸತ್ಯ ಹೇಳೋದಕ್ಕೆ. Truth is that Prem loved me. And I loved him. I really appreciate your conscience. But don't forget, Sylvia, this is not England. This is not your homeland. ನೀನು ಇದನ್ನು ಕೋರ್ಟಲ್ಲಿ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ? ನಿನ್ನ ಇಂಗ್ಲಿಷ್ ತನವನ್ನು ನುಣಿಚಿಬಿಡ್ತಾರೆ. ನಿನ್ನನ್ನು ಸೂಳೆ ಅಂತಾರೆ. ನನ್ನ ನಂಬು ಹಾಗೆ ಕರೀತಾರೆ. ಯು ಸೇ ದಿಸ್, ಮತ್ತು ನೀನು ಕಟ್ಕಟೆಯಲ್ಲಿ ನಗ್ನವಾಗಿ ನಿಂತ್ಕೊಂಡು ಬಿಡ್ತೀಯ ಬೆತ್ತಲೆಯಾಗಿ. ಮಾರ್ಕ್ ಮೈ ವರ್ಡ್ಸ್. I completely get your situation. I understand your plight. But you have to realize, ಆದರೆ ಒಂದು ಮಾತ್ರ ತಿಳ್ಕೊ, ನೀನು ಪ್ರೇಮ್ನ ಬಾರಲ್ಲಿರೋ ಒಳ್ಳೆ ವೈನ್ ಮಾತ್ರ. ನೀನು ನಿನ್ನ ಬಗ್ಗೆ ಒಂದು ಕಲ್ಪನೆ ಮಾಡಿಕೊಂಡೆ ಮತ್ತು ನಿನ್ನ ಫ್ಯಾಮಿಲಿನ ಹಾಳು ಮಾಡಿಕೊಂಡೆ. ಇದು ನಿನ್ನ ಕೊನೆ ಚಾನ್ಸು ನಿನ್ನ ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ. ಅವ್ರಿಗೆ ಸತ್ಯ ಹೇಳು. ಸತ್ಯ ಅವ್ರು ಏನು ಕೇಳಬೇಕಂತಾರೋ ಅದು. I believe you were leaving. ಸರಿ, ನಾವು ಹೋಗ್ತೀನಿ.
ಸೆಲ್ವಿಯಾ, Yes? ಪ್ರೇಮ್ನ ಲೆಟರ್ಸ್. ಮಕ್ಕಳು ಅಲ್ಲಿ ಓಡಾಡ್ತಿರ್ತಾರೆ. ದೇ ಶುಡಂಟ್ ಸಿ ದೆಮ್. Ma, I was... ನನ್ನ ಮಗನ ಮನೆಗೆ ಕರ್ಕೊಂಡು ಬಾ. That's not in my hands. He has to decide. ಖಾವಾಸ್ ಡಿಸಿಷನ್ ತಗೋತಾನೆ. ಯು ಡೋಂಟ್ ಗೆಟ್ ಇಟ್ ಟು ಯು. What? ಯಾವುದೇ ಮನುಷ್ಯ ಸ್ವತಃ ಡಿಸಿಷನ್ ತಗೊಳ್ಳಲ್ಲ. ಅವ್ರು ಯೋಚನೆ ಮಾಡ್ತಾರೆ ಡಿಸಿಷನ್ ತಗೊಳಕ್ಕೆ. ಆದರೆ ನಮಗೆ ಅವ್ರ ಡಿಸಿಷನ್ ತಗೊಳ್ಳೋ ಹಾಗೆ ಮಾಡಬೇಕು. ಸೊ ಯು ಬೆಟರ್ ಕನ್ವಿನ್ಸ್ ಮೈ ಸನ್. ಫಿರೋಜ್ ಅವರಪ್ಪ ಯಾರನ್ನೋ ಕೊಲೆ ಮಾಡಿದಾರಂತೆ. ನೀನ್ ಯಾವತ್ತಾದ್ರೂ ಗನ್ ನೋಡಿದ್ಯಾ? ಗನ್ ಟಚ್ ಮಾಡಿದ್ಯಾ? ಗನ್ನಲ್ಲಿ ಹೊಡೆದಿದ್ಯಾ? ನಾಳೆ ಗನ್ನ ಸ್ಕೂಲಿಗೆ ತರ್ತೀಯಾ? ಏನ್ ನಡೀತಿದೆ ಇಲ್ಲಿ? They are teasing me, asking me about my father. Siddharth, Raj, Akram, just raise your hands and stand up on the bench. Go! Papa? Firoz? Hey, open the door. Firoz? Oh, Shika, come. How are you? I'm fine. Come. Yes, come. How are you? Daddy? ನೀವಿಲ್ಲೊಬ್ರೇ ಇರ್ತೀರಾ? ಇಲ್ಲಿ ಪಿಯಾನೋ ಇಲ್ವಾ? ಹೌದು ಮಗಳೇ, ಒಬ್ಬನೇ ಇರ್ತೀನಿ ಇಲ್ಲಿ. ಮತ್ತೆ ಇಲ್ಲಿ ಪಿಯಾನೋ ಇಲ್ಲ. ಹೌದು. ಜಿಮ್ಮಿಯಲ್ಲಿ? He's sleeping. Firoz has a question for you. Hope you can answer him. Papa? Did you hurt someone? Yes, ಮಗನೇ. I did hurt someone. ನೀವು ಮನೆಗೆ ಯಾವಾಗ ಬರ್ತೀರಾ? ಅಂಜನಿ, ಹೇಳಿ ಮೇಡಮ್. ನನ್ನ ನಿದ್ದೆ ಮಾತ್ರೆ ಎಲ್ಲಿದೆ? ಡಾಕ್ಟರ್ ಹೇಳಿದ್ದಾರೆ ಯಾವತ್ತೂ ನಿದ್ರೆ ಮಾತ್ರೆ ತಗೊಳ್ಳೋದು ಒಳ್ಳೇದಲ್ಲ ಅಂತ. ಮತ್ತೇನ್ ಮಾಡ್ಲಿ ಅಂಜನಿ? ನಿದ್ದೆ ಬರ್ತಿಲ್ಲ ಅಂದ್ರೆ ಏನ್ ಮಾಡ್ಲಿ? ಹೋಗು. ಆಯ್ತು. ಹಲೋ ಮಿಸ್ ಆಹುಜಾ, ರಾಮ್. ಗುಡ್ ನ್ಯೂಸ್ ಇದೆ. ನನಗೆ ನನ್ನ ಸೋರ್ಸಸ್ಸಿಂದ ಗೊತ್ತಾಯಿತು, ಅದು ಕಾವಾಸ್ ನಾನಾವತಿ ಈಸ್ ಗೋಯಿಂಗ್ ಟು ಪ್ಲೀಡ್ ಗಿಲ್ಟಿ ಟುಮಾರೋ. ಹೌದಾ? ಯಾ. ಕಮಾಂಡರ್ ಕಾವಸ್ ನಾನಾವತಿ, ನೀವು ಹಗಲಲ್ಲೇ, ಅದು ಪೂರ್ತಿ ಜ್ಞಾನ ಇರುವಾಗ, ಒಂದು ಪ್ರಾಮಾಣಿಕ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದೀರಾ. ನ್ಯಾಯಾಲಯಕ್ಕೆ ದಯವಿಟ್ಟು ತಿಳಿಸಿ, ನೀವು ಆ ಪ್ರೇಮ್ ಅಹುಜಾಗೆ
ಅಯ್ಯೋ ಚಂದ್ರು, ಅರೆ ಬಂದ್ ಮಾಡೋ ನಿನ್ ಕಾಮೆಂಟ್ರನ. ನೀವು ದಯವಿಟ್ಟು ಎಣ್ಣೆ ಹೊಡೆದು ಮಲ್ಕೊಳ್ಳಿ. ಚಂದ್ರು ನೀನು ಹುಚ್ಚ ಸುಮ್ನೆ ಇರಿ. ನನಗೆ ಗೊತ್ತು ನನಗೆ ಹುಚ್ಚಿಡ್ದಿದೆ ಅಂತ. ಕಮಾಂಡರ್ ಕಾವಸ್ ನಾನಾವತಿ, ನೀವ್ ಮಾಡಿರೋ ಈ ದೊಡ್ಡ ಅಪರಾಧನ ಒಪ್ಕೊಳ್ತೀರಾ? ಹೀಗೆ ಮಾತಾಡೋದು ನಾನು. ಕಮಾಂಡರ್ ಕಾವಸ್ ನಾನಾವತಿ, ನೀವು ಹಾಡ್ ಹಗಲಲ್ಲೇ, ಅದು ಪೂರ್ತಿ ಜ್ಞಾನ ಇರುವಾಗ ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಗುಂಡು ಹಾರಿಸಿದ್ದೀರಾ. ಇದು ಚಂದು ಭಾಯ್, ನಿಮಗೆ ಫೋನ್ ಬಂದಿದೆ. ಫೋನ್ ಬಂದೆ. ಹೋಗು ಹೋಗೋ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಂದು ತ್ರಿವೇದಿ ಸ್ಪೀಕಿಂಗ್. ನಮಸ್ಕಾರ ಸರ್. ಹೌದಾ? ಅಂದ್ರೆ ಏನಾಯ್ತು? ಯಾರ್ದು ಫೋನು? ಎಷ್ಟು ಖುಷಿಯಾಗಿದ್ದೀರಾ ನೀವು? ಯಾವ್ದಾದ್ರೂ ದೊಡ್ಡ ಕೇಸ್ ಸಿಕ್ತಾ? ಇಲ್ಲಿ ನೋಡು ಮಗು, ನಾಳೆ ಕಾವಸ್ ಮಾಮ ಗಿಲ್ಟಿ ಪ್ಲೀಡ್ ಮಾಡೇ ಮಾಡ್ತಾರೆ. ನಾಳೆ ಕೇಸ್ ಮುಗ್ದೇ ಹೋಗುತ್ತೆ. ಅಬ್ಬಾ, ಮತ್ ನಾಳೆಯಿಂದ ನಮ್ಮ ಟೈಮೇ ಬದಲಾಗುತ್ತೆ. ಅರೆ, ನಮ್ಮ ಮಗುನ ನಾವು ಸಂತೋಷದಿಂದ ವೆಲ್ಕಮ್ ಮಾಡಬೇಕಾಗಿದೆ. ಕೇಳಿಸ್ತಿದ್ಯಾ? ಕೇಳಿಸ್ತು ಅನ್ಸುತ್ತೆ. I'll just be back. Hey, where is your drink? Get a drink, please, and get the punch out. Hello. ಗೋಡೆ ಜೊತೆ ಇಷ್ಟೊಂದು ಪ್ರೀತಿ? Come on. ವಿದ್ಯಾ, ಇಟ್ಸ್ ಟೂ ನಾಯ್ಸಿ. ನನಗೆ ಮನೆಗೆ ಹೋಗ್ಬೇಕು. Darling, this is heaven. There is alcohol here, so much alcohol. ನೀನು ಮುಳುಗು ಹೋಗ್ತೀಯಾ? You know what I could actually do with the drink thing? ಯಾಕೆ? ನಾಳೆ ಕಾವಸ್ ಗಿಲ್ಟಿ ಪ್ಲೀಡ್ ಮಾಡ್ತಿದ್ದಾನೆ. So easily. No way. Guilty or not guilty, he doesn't decide. He's the others. The men, Navy, the media, the politics. Huh, of course. The Parsis. It's them. How well do you know them? Well enough to know that this case is going to be a foreclose. I plead. I plead not guilty, sir. What just happened in the court? ನೀವು ಚಂದ್ರು ತ್ರಿವೇದಿಗೆ ಹೇಳಿದ್ರಿ to say that it was a cold-blooded murder, but ಅವ್ರು ಹೇಳಿದ್ದು that it was an unfortunate incident caused by provocation and anger. Say something, Mr. Jethmalani. ಮಿಸ್ ಅಹುಜಾ, ಈ ಕೇಸ್, ಈ ಕೋರ್ಟ್, ಈ ಸಾಕ್ಷಿಗಳು ಇದೆಲ್ಲ ತಲೆನೋವು ಕೊಡ್ತಾ ಇದೆ. What do you mean? ಸರ್ಕಸ್ ಇದೆ ಈ ಕೇಸಲ್ಲಿ. ಇದಕ್ಕೆ ಟಿಕೆಟ್ ಕೊಡಬೇಕು ಅನ್ಸುತ್ತೆ. ನಾಳೆಯಿಂದ ನಾನು ಈ ಕೇಸಲ್ಲಿ ಇಲ್ಲ. ನೀವು ನನಗೆ ಹೇಳಿದ್ರಿ he will plead guilty. You said Kavas Nanavati is an honorable man. How would he change? Kavas Nanavati was an honorable man until he met his lawyers. You know what to do, SR. Yes, Mr. Kandalawala. Got it.
adultery, a fallen hero, infatuated wife, debauchery. ನೋಡಿ ಇಲ್ಲಿಂದಲೇ ಎಲ್ಲ ವಿಷಯನ ನಿಯಂತ್ರಣ ಮಾಡಬೇಕು. And puppets are going to dance in the cold. Come on, let's split it up. Yes, sir. Do it. Get me a good headlines. ಸರ್ ಇದು No, yes sir, right now. ಸರ್ ಇಟ್ಸ್ ವೆರಿ ಅರ್ಜೆಂಟ್. Guys, ನಮಗೆ ಹೆಡ್ಲೈನ್ ಸಿಕ್ಕಿದೆ. ಲವ್ ಆರ್ ಲಸ್ಟ್. ಹೂ ವಾಸ್ ಪ್ರೇಮ್ ಅಮಜ. ಪ್ರಿಂಟೆಡ್ ಅಂಡ್ ಮೇಕ್ ದ ಕಾಪಿ ಡಬಲ್. ಓಕೆ ಸರ್. ಅವ್ರಿಗೆ ಹೇಳಿ ಮೇಡಮ್ 2 ನಿಮಿಷದಲ್ಲಿ ಬರ್ತಾರೆ ಅಂತ. ರೇಖಾ, ಯಾರಿಗೂ ಬರಕ್ ಬಿಡಬೇಡ. ಆಯ್ತು ಮೇಡಮ್. ಇಲ್ಲೇ ಇದೆಯಾ ನೀನು? ಡಾರ್ಲಿಂಗ್ ಇಷ್ಟೊಂದು ಕಳ್ತಂದಲ್ಲ. ಇಮ್ಯಾಜಿನ್ ಮೈ ಲವ್, ಗುಡ್ ಗರ್ಲ್ಸ್ ಡೋಂಟ್ ಸ್ಮೋಕ್. ಬ್ರಿಟಿಷ್ ಅವ್ರು ಹೋದ್ರು, ಆದ್ರೆ ವಿ ಆರ್ ಸ್ಟಿಲ್ ಪ್ರಿಸ್ನರ್ಸ್. ಅ ಗರ್ಲ್ ಕಾಂಟ್ ಈವನ್ ಸ್ಮೋಕ್ ಇನ್ ಪೀಸ್. ಯಾವಾಗ ಸಿಗತ್ತೆ ಫ್ರೀಡಮ್? ಯಾರಿಗೆ ಬೇಕು? ಡ್ಯಾಮ್ಸಲಿಂಗ್ ಡಿಸ್ಟ್ರೆಸ್ ಆಗಿ ಸ್ವಲ್ಪ ನಾಚ್ಕೊಂಡು ಹೆದರ್ಕೊಂಡು ಹಾಗೆ ಬಿಹೇವ್ ಮಾಡು. ಲೈಫ್ ಈಸಿ ಆಗತ್ತೆ. Yesterday I pitched a story. Nanavati murder trial. Sylvia Nanavati ಕಣ್ಗಳಿಂದ. You know what my editor said? Vidya, it's too scandalous. Let's not take sides. But that covers. He's handsome na? Handsome? ಛೀ, ಅವನ್ನ ನೋಡಿದ್ರೆ ಕೋಪ ಬರುತ್ತೆ. ನೀನೇ ನೋಡ್ಕೊ. ಸರಿ, ಟೆಲ್ ಮಿ ಸಮಥಿಂಗ್. ಸೆಟ್ಟಿಗೆ ನೀನು ಲೇಟಾಗಿ ಬಂದಾಗ ಡೈರೆಕ್ಟರ್ಗೆ ಸಾರಿ ಹೇಳೋ ಬದಲು ನೀನು ಆ ಶಾಂತಿಭೂಷಣ್ಗೆ ಯಾಕೆ ಸಾರಿ ಹೇಳ್ತೀಯಾ? ಯಾಕಂದ್ರೆ ಅವ್ನು ಹೀರೋ, ಅವನದೇ ಈ ಮೂವಿ ಕಣೆ. ಆದ್ರೆ ನೀನು ಕೂಡ ಹೀರೋಯಿನ್ನೇ. ಹಾ, ಆದ್ರೆ ಹೀರೋ ಅಂದ್ರೇನೆ ಬೇರೆ ಬಿಡು. ಹೌದಾ? ಶಾಂತಿಭೂಷಣ್ ಸಾಹೇಬ್ರು ಏನೇ ಮಾಡಿದ್ರು ಯಾರು ಏನೂ ಹೇಳೋದಿಲ್ವಾ? ಅವ್ನು ಲೇಟಾಗಿ ಬಂದ್ರು ಮತ್ತೆ ಅವ್ನ ಡೈಲಾಗ್ನ ಉಲ್ಟಾ ಸಿದ್ದ ಹೇಳಿದ್ರೇನು, ನೋ ಬಡಿ ಸೇಸ್ ಎನಿಥಿಂಗ್ ಟು ಹಿಮ್. ಬಟ್ ಇಫ್ ಯು ಚೇಂಜ್ ಇವನ್ ಎ ಸಿಂಗಲ್ ವರ್ಡ್ ಇನ್ ದ ಸ್ಕ್ರಿಪ್ಟ್, ದೆನ್ ಯು ಆರ್ ದ ಟ್ರಬಲ್ ಮೇಕರ್. ನೀನ್ ಇದೆಯಲ್ಲ, ಎಲ್ಲಾ ಕಡೆ ಇದನ್ನೇ ಹೇಳ್ತಾ ಬರ್ಬೇಡ. ಗಾಸಿಪ್ ಇದ್ರೆ ಹೇಳು, ಕ್ರಾಂತಿ ಶುರು ಮಾಡ್ಬೇಡ. ಮ್ಯಾಮ್, ಮೇಡಮ್, ಶಾಂತಿಭೂಷಣ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಶಾರ್ಟ್ ರೆಡಿ ಇದೆ. ಹಾ, ಅವ್ರಿಗೆ ಹೇಳಿ 2 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ. ಸಾರಿ. ಸರಿ ಸರಿ, ನಾನು ಬರ್ತೀನಿ. ಮತ್ ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ. ಹಾ, ಡಾಕ್ಟರ್ ಸಾಹೇಬ್ರೆ, ಡೆಲಿವರಿ ಯಾವಾಗ? ಎಲ್ಲ ಓಕೆ ಅಲ್ಲ? ತ್ರಿವೇದಿ ಅವರೇ, ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಇದೇನು ಮೊದಲನೇ ಬಾರಿನ ನಿಮಗೆ? 3ನೇ ಸಲ ಅಪ್ಪ ಆಗ್ತಿದ್ದೀರಾ ನೀವು? ಚಂದು ಅವರೇ, ಕಂಗ್ರ್ಯಾಚುಲೇಷನ್ಸ್. ಅರೆ, ಇನ್ನೂ ಡೆಲಿವರಿ ಆಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಬನ್ನಿ. ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು ಹೊಸ ಕೆಲಸಕ್ಕೋಸ್ಕರ. ಎಲ್ಲಿ ಸಿಕ್ತು ಕೆಲಸ? ನಾನಾವಟಿ ಮನೆಯಲ್ಲ ಅಥವಾ ಕಾಲ್ಕಂಡಲವಲ್ಲ ಆಫೀಸಲ್ಲ? ರಾಮ್ ಅವರೇ, ನೀವು ಈ ಥರ ಯಾಕೆ ಹೇಳ್ತಿದ್ದೀರಾ? ಇಲ್ಲ, ಯಾಕಂದರೆ ಕೋರ್ಟಲ್ಲಿ ನೀವು ಕೂಡ ಕೋಲ್ಡ್ ಬ್ಲಡೆಡ್ ಮರ್ಡರರ್ ಜಾಗದಲ್ಲಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಹೇಳಿದ್ರಲ್ಲ, ಅಲ್ವಾ? ನನಗೊತ್ತು ನನ್ನಿಂದ ತಪ್ಪಾಗಿದೆ ಅಂತ. ಆದರೆ ನಿಮಗೆ ಪೂರ್ತಿ ವಿಷಯ ಗೊತ್ತೇ ಇಲ್ಲ. ಪೂರ್ತಿ ವಿಷಯ ನನಗೆ ಬೇಕಾಗೂ ಇಲ್ಲ. ನಾನು ನಿಮ್ಮ ಹತ್ರ ಏನು ಕೇಳೋದಕ್ಕೆ ಬಂದೆ ಅಂದರೆ, ಸರ್ಕಾರಿ ವಕೀಲನ್ನು ಖರೀದಿಸೋದಕ್ಕೆ ಇವತ್ತು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂತ. ಮಿಸ್ಟರ್ ತ್ರಿವೇದಿ, ಕಂಗ್ರ್ಯಾಚುಲೇಷನ್, ಗಂಡ್ಮಗು ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಹೋಗ್ಬೇಕಲ್ವಾ ನೀವು? ನಿಮಗೆ ಗೊತ್ತಿಲ್ವಾ ನಿಮ್ಮ ಮನ್ಸಿನ ಮಾತು ನನಗೆ ಗೊತ್ತಾಗತ್ತೆ ಅಂತ? ಮನ್ಸಲ್ಲಿ ಆಲೋಚನೆ ಮಾಡಿದ್ದೀರಲ್ವಾ ಮಗು ಹೆಸರನ್ನ? ಅದನ್ನು ಮಾತ್ರ ಇಡಬೇಡಿ. ನಾನು ನಿಮ್ಗೊಂದು ಒಳ್ಳೆ ಹೆಸರು ಹೇಳ್ತೀನಿ. ಓಕೆ ಬಾಸ್? ಸಲಾಂ ಸೇಠ್. ನಮಸ್ಕಾರ ಮಿಸ್ಟ್ರೆ, ತಗೊಳ್ಳಿ ಈ ಕಾಂಪ್ಲಿಮೆಂಟ್ರಿ ನಿಮ್ಗೋಸ್ಕರ. ಕಾಂಪ್ಲಿಮೆಂಟ್ರಿ ನನ್ಗೆ ಯಾಕೆ? ಅಯ್ಯೋ, ಫ್ರೀ ತಾನೇ, ಇಟ್ಕೊಳ್ಳಿ.
ಪ್ರೇಮ್ನ ಕಾಮ ಯಾರದು ಪ್ರೇಮ್ ಔಜಾ? ಓ ಮೈ ಗಾಡ್, ನೀನಿದನ್ನ ನೋಡಿದ್ಯಾ? ಅಫ್ಕೋರ್ಸ್ ನೋಡಿದ್ದೀನಿ. ಈ ಫಿರಂಗಿಗಳು ಹೀಗೆ ಇರ್ತಾರೆ, ಲವ್ ಒಬ್ಬರ ಜೊತೆ ಮತ್ತೆ ಲಸ್ಟ್ ಇನ್ನೊಬ್ಬರ ಜೊತೆ. ಅಣ್ಣ ಟೊಮ್ಯಾಟೊ ಎಷ್ಟಣ್ಣ? 3 ಪೈಸೆ ಕಿಲೋ ಮೇಡಮ್. ಏನು ಅಷ್ಟೊಂದಾ? ಟೊಮ್ಯಾಟೊ ಬೆಲೆ ಪ್ರತಿದಿನನೂ ಏರ್ತಾನೆ ಇದೆ. ಸರಿ, ಒಂದು ಕೆಲಸ ಮಾಡಿ, ಅರ್ಧ ಕೆಜಿ ಕೊಡಿ. ಈ ಬಿಳಿ ಬಟ್ಟೆ ಹಾಕೊಂಡಿರೋನಂತೂ ನಂಬಕ್ಕೆ ಆಗಲ್ಲ. ಪ್ರೀತಿ ಅಂತ ಅವರನ್ನ ತಲೆ ಕೆಡಿಸಿ ಹುಡುಗಿರನ್ನ ಮೋಸ ಮಾಡ್ಬಿಡ್ತಾರೆ. ನೀವು ಹಾಗೆ ಇದ್ದೀರಲ್ಲ, ಹಾಗಾದ್ರೆ ನಿಮ್ಮನ್ನು ನಂಬಾರ್ದಾ? ನಾನು ಬೇರೆನೆ. They have declared Prem Ahuja to be the number 1 playboy of this country. ಆ ಕಾವಸ್ ನಾನಾವತಿ ನನ್ನ ತಮ್ಮನ್ ಮರ್ಡರ್ ಮಾಡಿದಾನೆ. ಮತ್ತೀಗ ಅವನ್ನ ಉಳಿಸೋದಕ್ಕೆ they are stabbing my brother's dead body. ಮಿಸ್ ಅಹುಜಾ, ನನಗೆ ನೀವು ಹೇಳ್ತಿರೋ ಮಾತು ಕೇಳಿ ತುಂಬ ದುಃಖ ಆಗ್ತಿದೆ. ಯಾಕಂದರೆ ನನ್ನ ಹತ್ರ ಸಿಂಪತಿ ಬಿಟ್ಟು ಬೇರೆ ಏನನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಮಿಸ್ಟರ್ ಜೇಠ್ಮಲಾನಿ, ಪ್ಲೀಸ್. ಇವತ್ತು ನಾನು ಮನೆಯಿಂದ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ಆ ಚಂದ್ರು ತ್ರಿವೇದಿನ ಈ ಕೇಸಿಂದ ತೆಗ್ದು ಹಾಕಬೇಕು ಅಂತ. ಹೊಸ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಪ್ರೊಸೀಜರ್ ಏನು? ನೀವು ಮಾತನ್ನು ಅರ್ಥ ಮಾಡ್ಕೋತಿಲ್ಲ. ಯುವರ್ ಅಪ್ ಅಗೇನ್ ಸಮ್ ವೆರಿ ಪವರ್ಫುಲ್ ಪೀಪಲ್. ನಿಮ್ಗೇನು ಅನ್ಸುತ್ತೆ, ಅವರು ಚಂದು ತ್ರಿವೇದಿನ ಖರೀದಿಸ್ತಾರೆ ಅಂದರೆ ಬೇರೆ ವಕೀಲರನ್ನ ಖರೀದಿಸೋದಿಲ್ಲ ಅಂತನಾ? ಯಾರು ಹೇಳಿದ್ರು ನಾನು ಮಾರಾಟ? ರಾಮಣ್ಣ, ನಾನೊಬ್ಬ ಸಣ್ಣ ಲಾಯರ್ ಅಷ್ಟೇ. ನನ್ನ ಇಷ್ಟು ಕೀಳಾಗಿ ಮಾಡಿಬಿಟ್ರೆ ನನಗೆ ಮರ್ಯಾದೆನೇ ಇಲ್ಲ. ಆದರೂ ನಿಮ್ಮಿಂದನೇ ನನಗೆ ಗೊತ್ತಾಗಿದ್ದು ವಕೀಲರಿಗೂ ರೇಟ್ ಕಾರ್ಡ್ ಇರುತ್ತೆ ಅಂತ. ಮೇಡಮ್, ಇದು ನನಗೆ ತುಂಬಾ ದೊಡ್ಡ ಕೇಸು. ಆದರೆ ನಿಮಗೆ ಗೊತ್ತಾ, ಸರ್ಕಾರದ ವತಿಯಿಂದ ನನಗೆ ಎಷ್ಟು ಹಣ ಸಿಕ್ಕಿರ್ಬೋದು? ನನಗಿಂತ ಜಾಸ್ತಿ ಕಾಲ್ ಕಂಡಾಲವಾಲ ಅವ್ರ ಆಫೀಸಲ್ಲಿರೋ ಅವರು ಟೈಪಿಸ್ಟಿಗೆ ಸಿಗ್ತಿರ್ಬೋದು. ನಾನು ವರ್ಕಿಂಗ್ ಕ್ಲಾಸ್ ಕನ್ನಡ ಮೀಡಿಯಮು. ಕಾಲ್ ಕಂಡಾಲವಾಲ ಅವ್ರನ್ನ ನನ್ನ ಮುಂದೆ ನಿಲ್ಲಿಸಿದ್ರೆ ನನಗನ್ಸುತ್ತೆ ಯಾರೋ ಲಾರ್ಡ್ ಮೌಂಟ್ ಬ್ಯಾಟನ್ ನಿಂತಿದ್ದಾರೆ ಅಂತ. ನನಗೆ ರಾತ್ರಿ ಹೊತ್ತು ಫೋನ್ ಬರುತ್ತೆ 2 ಗಂಟೆ 3 ಗಂಟೆಗೂ. ಓಕೆ, ಚಂದು ತ್ರಿವೇದಿ, YC ದೇಶ್ಮುಖ್. ನಮಸ್ಕಾರ ಸರ್. ನಿಮಗಾಗಿ ನಾನೊಂದು ಬಿಸಿ ಸುದ್ದಿ ತಂದಿದ್ದೀನಿ. ನಾಳೆ ಕಮಾಂಡರ್ ನಾನಾವತಿ ಗಿಲ್ಟಿ ಪ್ಲೀಡ್ ಮಾಡ್ತಿದ್ದಾರೆ. ಹೌದಾ? ಮತ್ತಿನ್ನೇನ್ ಮಾಡಕ್ಕಾಗತ್ತೆ ಈ ವಿಚಾರನ? ಅವರ ಹಾಗೂ ಅವರ ಪ್ರಾಸಿಕ್ಯೂಷನ್ ಎಲ್ಲ ಆಗಿದ್ದಾಯ್ತು. ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಾಳೆ ಕೋರ್ಟಿಗೆ ತುಂಬಾ ನಿಧಾನಕ್ಕೆ ಹೋಗಿ. ಅಂದ್ರೆ ತ್ರಿವೇದಿ ಅವರೇ, ನಿಮ್ಮ ಕೇಸಿಗೆ ಬೇಕಾಗಿರುವಂತ ತೊಂದರೆ ಯಾವ್ದು ಆಗಿಲ್ಲ. ನೀವು ಅನ್ಕೊಂಡಿರೋ ಪ್ರಕಾರ ಅದಕ್ಕೆ ಜೀವ ಇನ್ನೂ ಇದೆ. ಅಂದ್ರೆ ನೀವು ಕೇಸ್ನ ಗೆಲ್ತೀರಾ. 2 ಕಡೆನೂ ನಿಮ್ಗೆ ಸಿಹಿ ಸುದ್ದಿನೇ ಇದೆ. ನನಗೆ ಅರ್ಥ ಆಗ್ತಿದೆ ಸರ್. ಆದ್ರೆ ಅದು ಇದು ಅಂತ ಏನು ಇಲ್ಲ ತ್ರಿವೇದಿ ಅವರೇ. ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ತಂದೆ ತಾಯಿ ವಯಸ್ಸಾದವರಿದ್ದಾರೆ. ಅವ್ರು ಸತ್ರಿ ಎಲ್ಲ ಸತ್ತಂಗೆ. ನೀವೊಂದ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನಿಮಗೆ ಭವಿಷ್ಯನೇ ಇದೆ ಇದರಲ್ಲಿ. ನಾನು ತಪ್ಪೇನು ಮಾಡಿದೆ ಅಂದರೆ ಅವ್ರ ಮಾತು ಕೇಳಿದೆ. ನನ್ನ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಖಂಡಿತ ನನಗೊಂದು ಚಾನ್ಸ್ ಬೇಕು. ಇಲ್ಲ, ನಾನು ಯಾವ ಮಾತನ್ನು ಕೇಳಲ್ಲ. ಪ್ಲೀಸ್ ಲೀವ್. ಆದರೆ ಇದನ್ನೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡಿ ದಯವಿಟ್ಟು. ನೆನಪಿದೆ, ನೀವು ಹೇಳಿದ್ರಿ ಅವನು ಗಿಲ್ಟಿ ಪ್ಲೀಡ್ ಮಾಡ್ತಾನೆ ಅಂತ. ಇಡೀ ಸಿಟಿ ಹೇಳ್ತು ಅವನು ಗಿಲ್ಟಿ ಪ್ಲೀಡ್ ಮಾಡ್ತಾನೆ ಅಂತ. ಅವರೆಲ್ಲರೂ ಬರೀ ನನಗೆ ಮಾತ್ರ ಮೋಸ ಮಾಡಿಲ್ಲ. ರಾಮಣ್ಣ, ನಾನು ನನ್ನ ಮಗನಿಗೆ ಒಳ್ಳೆ ಹೆಸರಿಟ್ಟಿದ್ದೀನಿ. ಸತ್ಯ. ಮುಂದಿನ ಆಟ ಹೇಗಾಡೋದು ಅಂತ ನಾನು ಡೆಸಿಷನ್ ತಗೋಬೇಕಾಗಿತ್ತು. ಈ ಕೇಸ್ ಒಂದು ರೀತಿ ಸರ್ಕಸ್ ಆಗೋಗಿತ್ತು, ಮತ್ತು ಇದರ ರಿಂಗ್ ಮಾಸ್ಟರ್ ನಾನಾಗಿದ್ದೆ.